ದಾನ ಕ್ರಿಯಾಪದವನ್ನ ಪ್ರಯೋಗ ಮಾಡಿದಾಗ ಆ ದಾನ ಸ್ವೀಕಾರ ಮಾಡುವ ವ್ಯಕ್ತಿಯನ್ನ ಯಾವ್ಯಾವ ವಿಭಕ್ತಿಯಲ್ಲಿ ಪ್ರಯೋಗ ಮಾಡಬಹುದು? ಚತುರ್ಥಿ ವಿಭಕ್ತಿಯಲ್ಲಿ ಪ್ರಯೋಗ ಮಾಡ್ತಾರೆ. ಚತುರ್ಥಿ ಸಂಪ್ರದಾನ ಅಂತ ಗೊತ್ತಿದೆ. ಆ ಸಂಪ್ರದಾನತ್ವವನ್ನು ವಿವಕ್ಷಿಸದೆ ಕೇವಲ ಷಷ್ಠಿ ಸಂಬಂಧವನ್ನು ಮಾತ್ರ, ಷಷ್ಠಿ ವಿಭಕ್ತಿಯಿಂದ ಸೂಚಿತವಾದ ಸಂಬಂಧವನ್ನು ಮಾತ್ರ ನಾವು ವಿವಕ್ಷಿಸಿದಾಗ ಬ್ರಾಹ್ಮಣಸ್ಯ ದಾನಂ ದದಾತಿ ಅಂತ ಹೇಳಬಹುದು. ಸಂಪ್ರದಾನತ್ವವನ್ನೇ ವಿವಕ್ಷೆ ಮಾಡಿದಾಗ ಬ್ರಾಹ್ಮಣಾಯ ದಾನಂ ದದಾತಿ ಅಂತ ಅನ್ಬೇಕು, ಚತುರ್ಥಿ ವಿಭಕ್ತಿಯನ್ನು ಪ್ರಯೋಗ ಮಾಡಬೇಕು ಅಂತ ಹೀಗೆಲ್ಲ ನಿಯಮಗಳಿವೆ. ಅದಲ್ಲದೆ ಸಪ್ತಮಿ ವಿಭಕ್ತಿಯನ್ನು ಕೂಡ ಪ್ರಯೋಗ ಮಾಡಿದ್ದು ಶಾಸ್ತ್ರದಲ್ಲಿ ಕೆಲವು ಕಡೆ ಕಾಣಿಸ್ತದೆ. ಕಿಮರ್ಥಂ ಬ್ರಾಹ್ಮಣೇ ದಾನಂ, ಬ್ರಾಹ್ಮಣೇ ಬ್ರಾಹ್ಮಣನಿಗೆ ದಾನ. ಕಿಮರ್ಥಂ ನಟ ನರ್ತಕೆ, ಇದು ಎಲ್ಲ ಉದ್ಯೋಗ ವನಪರ್ವದಲ್ಲಿ ಯಕ್ಷಪ್ರಶ್ನದಲ್ಲಿ ಪ್ರಯೋಗ. ನಟ ಮತ್ತು ನರ್ತಕರಿಗೆ ದಾನ ಅಂತಿಲ್ಲ, ಸಪ್ತಮಿ ವಿಭಕ್ತಿ ಇದೆ. ಮತ್ತೆ ಕೆಲವು ಸಂಸ್ಕೃತ ಸುಭಾಷಿತಗಳಲ್ಲಿಯೂ ಕೂಡ ವಿದುಷಿ ಏಕಂ ಪ್ರದೀಯೇತ, ಪಂಡಿತನಿಗೆ 1 ರೂಪಾಯಿ ಕೊಡ್ತಾರೆ. ನಟೆ ದಶ, ನಟನಿಗೆ 10 ರೂಪಾಯಿ ಕೊಡ್ತಾರೆ. ಕವೌ ದಶ, ಕವಿಗೆ 10 ರೂಪಾಯಿ ಕೊಡ್ತಾರೆ. ನಟನಿಗೆ 100 ರೂಪಾಯಿ ಕೊಡ್ತಾರೆ. ನಟೇ ಶತಂ. ಧೂರ್ತೆ ದಶಸಹಸ್ರಂ, ಧೂರ್ತರಾದವರಿಗೆ ವಂಚಕರಾದವರಿಗೆ 16,000 ರೂಪಾಯಿ ಕೊಡ್ತಾರೆ. ಶ್ರೋತ್ರಿಯೇ ನೈವ ಕಿಂಚನ, ಪುಸ್ತಕ ಪಾಂಡಿತ್ಯಕ್ಕಿಂತ ಹೊರತಾದ ವಾಸ್ತವಿಕ ತತ್ವಜ್ಞಾನವನ್ನು ಪಡೆದಂತಹ ಶ್ರೋತ್ರಿಯನಿಗೆ ಏನೂ ಕೊಡೋದಿಲ್ಲ ಅಂತ ಈ ಕೆಲವು ಸುಭಾಷಿತದಲ್ಲಿ ಸಪ್ತಮಿ ವಿಭಕ್ತಿ ಇದೆ. ಅಲ್ಲೆಲ್ಲ ಸಪ್ತಮಿ ವಿಭಕ್ತಿಗೆ ಅವರಿಗೆ ಸಂಬಂಧಪಟ್ಟಂತೆ ದಾನ, ನಟ ನರ್ತಕರು ಅವರಿಗೆ ಸಂಬಂಧಪಟ್ಟಂತೆ ದಾನ, ಶ್ರೋತ್ರಿಯರಿಗೆ ಸಂಬಂಧಪಟ್ಟ ದಾನ ಅಂತ ಹೀಗೆಲ್ಲ ಹೇಳುವಾಗ, ಮತ್ತೆ ಆಸ್ ಲಾಂಗ್ ಆಸ್ ದೇ ಆರ್ ಕನ್ಸರ್ನ್ಡ್ ಅಂತ ಹೀಗೆ ಆ ಸಪ್ತಮಿ ವಿಭಕ್ತಿಗೆ ಅರ್ಥ. ಹೀಗೆ ಸಂಬಂಧ ಅನ್ನೋದನ್ನ ಸೂಚನೆ ಮಾಡಲಿಕ್ಕಾಗಿ ಸಪ್ತಮಿ ವಿಭಕ್ತಿಯನ್ನು ಪ್ರಯೋಗ ಮಾಡ್ತಾರೆ. ಷಷ್ಠಿ ವಿಭಕ್ತಿಯನ್ನು ಪ್ರಯೋಗ ಮಾಡಬಹುದಿತ್ತು, ಚತುರ್ಥಿ ವಿಭಕ್ತಿ ಪ್ರಯೋಗ ಮಾಡಬಹುದಿತ್ತು. ಸಪ್ತಮಿ ವಿಭಕ್ತಿಯನ್ನು ಪ್ರಯೋಗ ಮಾಡಿದ್ದು ಕೆಲವು ವ್ಯವಹಾರದಲ್ಲಿ ಕಂಡು ಬರ್ತವೆ, ಶಾಸ್ತ್ರದಲ್ಲಿ ಕಂಡು ಬರ್ತವೆ. ವ್ಯವಹಾರದಲ್ಲಿ ಕೂಡ ನಾವು ಅದನ್ನು ಬಳಕೆ ಮಾಡಬಹುದು. ಅಂಥದಕ್ಕೆ ಒಂದೆರಡು ಉದಾಹರಣೆಗಳಿವು.